ಕನ್ನಡಮ್ಮ ಕೃತಿಕಾರರ ಪರಿಚಯ. ಕವಯಿತ್ರಿ ಭಾಗೀರಥಿ ಹೆಗಡೆ. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ. ರಚನೆ ಗುಬ್ಬಿಯ ಸ್ವರ್ಗ. ಕನ್ನಡಮ್ಮ. ಪ್ರಶ್ನೆಗಳು: ಒಂದು ವಾಕ್ಯ. ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರನ್ನು ಏನೆಂದು ಕರೆಯುತ್ತೇವೆ? ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರನ್ನು ತಾಯಿ ಎಂದು ಕರೆಯುತ್ತೇವೆ. ಕವಯಿತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ? ಕವಯಿತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ. ಕನ್ನಡ ನುಡಿಯ ಸೊಬಗು ಯಾವ ರೀತಿಯದೋ? ಕನ್ನಡ ನುಡಿಯ ಸೊಬಗು ನಾದ ತುಂಬಿದ ರೀತಿಯದೋ? ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಏನನ್ನು ಇರಿಸಿದ್ದಾಳೆ? ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ. ಕವಯಿತ್ರಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಯಿತ್ರಿ ಕಡಲ ತೆರೆಗಳ ಮೊರೆಯನ್ನು ಅಮ್ಮನ ಲಾಲಿ ಹಾಡಿಗೆ ಹೋಲಿಸಿದ್ದಾರೆ. 2-3 ವಾಕ್ಯ. ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ? ನಮ್ಮ ತಾಯಿ ನಮ್ಮನ್ನು ಹೊತ್ತು ಹೆತ್ತು ಸಲಹಿ ತುತ್ತು ಕೊಟ್ಟು ಬೆಳೆಸಿ ಎತ್ತಿ ಮುದ್ದಾಡಿ ಸಾಕಿ ಸಲಹುತ್ತಾಳೆ. ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ಹೇಗೆ ಸಲಹಿದ್ದಾಳೆ? ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ನುಡಿಗೆ ನಾದವನ್ನು ತುಂಬಿ ಎದೆಗೆ ಹಾಡನ್ನು ನುಡಿದು ಒಡಲಿಗೆ ಅನ್ನವನ್ನು ಉಣಿಸಿ ಸಲಹಿದ್ದಾಳೆ. ಕನ್ನಡಮ್ಮ ನಮ್ಮನ್ನು ಯಾವ ರೀತಿ ಕಾಯುತ್ತಿದ್ದಾಳೆ? ಕನ್ನಡಮ್ಮ ನಮ್ಮನ್ನು ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕನ್ನು ಬರಿಸಿ ಕಾಯುತ್ತಿದ್ದಾಳೆ. ಕನ್ನಡಮ್ಮನ ಲಾಲಿ ಹಾಡು ಯಾವ ರೀತಿಯಲ್ಲಿದೆ? ಕನ್ನಡಮ್ಮನ ಲಾಲಿ ಹಾಡು ಮೊರೆವ ಕಡಲ ತೆರೆಗಳಂತೆ ಸುರಿಯುವ ಮಳೆಯ ಹನಿಗಳಂತೆ ಇದೆ. ಕವಯಿತ್ರಿ ಕನ್ನಡಮ್ಮನನ್ನು ಏನೆಂದು ಪ್ರಾರ್ಥಿಸುತ್ತಾರೆ? ಕವಯಿತ್ರಿ ಕನ್ನಡಮ್ಮನನ್ನು ನಮ್ಮನ್ನು ಕಣ್ಣು ಬಿಟ್ಟು ನೋಡು, ನಿನ್ನ ಕೈಯನ್ನು ಎತ್ತಿ ಹರಸು ಎಂದು ಪ್ರಾರ್ಥಿಸುತ್ತಾರೆ. ಕವಯಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಏಕೆ ಹೋಲಿಸಿದ್ದಾರೆ? ಕನ್ನಡ ನಾಡು ನಮ್ಮ ಬದುಕಿಗೆ ಆಸರೆಯಾಗಿದೆ. ಮಳೆ, ಬೆಳೆ, ಉದ್ಯೋಗಗಳನ್ನು ನೀಡಿ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ನಮಗೆ ಸಂತೋಷವನ್ನು ತರುತ್ತದೆ. ಆದ್ದರಿಂದ ಕವಯಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ. 4-5 ವಾಕ್ಯ. ಕನ್ನಡ ನಾಡು ನಮ್ಮ ಬದುಕಿಗೆ ಯಾವ ರೀತಿ ಆಸರೆಯಾಗಿದೆ? ಕನ್ನಡ ನಾಡು ನಮಗೆ ಮಳೆ, ಬೆಳೆ, ಉದ್ಯೋಗಗಳನ್ನು ನೀಡಿ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ನಮಗೆ ಸಂತೋಷವನ್ನು ತರುತ್ತದೆ. ನಮ್ಮನ್ನು ಕೈಯೆತ್ತಿ ಹರಸಿ ತಾಯಿಯಂತೆ ಪೋಷಿಸುತ್ತದೆ. ಹೀಗೆ ಕನ್ನಡ ನಾಡು ನಮ್ಮ ಬದುಕಿಗೆ ಆಸರೆಯಾಗಿದೆ. ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಏಕೆ? ನಮ್ಮ ನಾಡಿನಲ್ಲಿ ಚಿನ್ನವಿದೆ. ಇದು ನಮ್ಮ ಕಣ್ಣುಗಳಿಗೆ ಬೆಳಕು ತಂದುಕೊಟ್ಟಿದೆ. ನಮಗೆ ಕಾಲ ಕಾಲಕ್ಕೆ ಮಳೆ, ಬೆಳೆ, ಉದ್ಯೋಗಗಳನ್ನು ನೀಡಿ ನಮ್ಮನ್ನು ರಕ್ಷಿಸಿದೆ. ನಮ್ಮ ಕನಸುಗಳನ್ನು ನನಸು ಮಾಡಲು ಸಹಾಯ ಮಾಡಿದೆ. ನಮಗೆ ಸಂತೋಷ ತಂದುಕೊಟ್ಟಿದೆ. ಇಲ್ಲಿ ಕಾಡು, ಸಮುದ್ರ, ಮಳೆ, ಬೆಳೆ, ಸಂಪತ್ತುಗಳು ಯಥೇಚ್ಛವಾಗಿ ತುಂಬಿವೆ. ಆದ್ದರಿಂದ ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಭಾವಾರ್ಥ ಬರೆಯಿರಿ. ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬರೆಸಿ ನಮ್ಮ ನಿಮ್ಮ ಕಾಯುವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ? ಕವಯಿತ್ರಿ ಭಾಗೀರಥಿ ಹೆಗಡೆಯವರು ಕನ್ನಡಮ್ಮ ಪದ್ಯದಲ್ಲಿ ಕನ್ನಡ ನಾಡನ್ನು ನಮ್ಮ ತಾಯಿಗೆ ಹೋಲಿಸಿದ್ದಾರೆ. ಕನ್ನಡ ತಾಯಿ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ನಮ್ಮ ಕಣ್ಣುಗಳಿಗೆ ಬೆಳಕನ್ನು ಭರಿಸಿ ನಮ್ಮನ್ನು ಕಾಯುತ್ತಿದ್ದಾಳೆ. ಅವಳೇ ನಮ್ಮ ಅಮ್ಮ, ಅವಳೇ ನಮ್ಮ ಕನ್ನಡಮ್ಮ ಎಂಬುದು ಈ ಪದ್ಯದ ಅರ್ಥವಾಗಿದೆ. ಭಾಷಾಭ್ಯಾಸ. ಪ್ರಸ್ತುತ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಸಲುಹಿದವಳು, ಬೆಳೆಸಿದವಳು, ತುಂಬಿದವಳು, ಹಾಡ ನುಡಿದವಳು, ಚಿನ್ನವಿರಿಸಿ, ಬೆಳಕು ಬರಿಸಿ, ತೆರೆಗಳಾಗಿ, ಹನಿಗಳಾಗಿ. ಸ್ವಂತ ವಾಕ್ಯ. ಕನ್ನಡಮ್ಮ. ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ. ಲಾಲಿ ಹಾಡು. ಅಮ್ಮ ಲಾಲಿ ಹಾಡು ಹೇಳಿ ಮಗುವನ್ನು ಮಲಗಿಸುತ್ತಾಳೆ. ಹರಸು. ಕನ್ನಡಮ್ಮ ನಮ್ಮನ್ನು ಕೈಯೆತ್ತಿ ಹರಸುತ್ತಾಳೆ. ನಾಡದೇವಿ. ನಮ್ಮ ನಾಡದೇವಿ ಭುವನೇಶ್ವರಿ ದೇವಿ. ಸಲಹು. ಕನ್ನಡಮ್ಮ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಪದಗಳನ್ನು ಬಿಡಿಸಿ ಬರೆಯಿರಿ. ಹಾಡ ನುಡಿದವಳು, ಹಾಡನು ಪ್ಲಸ್ ಊಡಿದವಳು. ಚಿನ್ನವಿರಿಸಿ, ಚಿನ್ನವನ್ನು ಪ್ಲಸ್ ಇರಿಸಿ. ಮುದ್ದಾಡಿದವಳು, ಮುದ್ದನು ಪ್ಲಸ್ ಆಡಿದವಳು. ತುತ್ತನಿತ್ತು, ತುತ್ತನು ಪ್ಲಸ್ ಇತ್ತು. ಒಡಲಿಗನ್ನ ಉಣಿಸಿದವಳು, ಒಡಲಿಗೆ ಪ್ಲಸ್ ಅನ್ನವನ್ನು ಪ್ಲಸ್ ಉಣಿಸಿದವಳು. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.